ವರಿಷ್ಠರ ತೀರ್ಮಾನದಂತೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರೆ. ಹೊಸ ಸರ್ಕಾರ ನಾಯಕರ ಆಯ್ಕೆ ಮಾಡಬೇಕಿದೆ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ವರಿಷ್ಠರು ಹಾಗೂ ಶಾಸಕರು ಇದ್ದಾರೆ ಎನ್ನುವ ನಂಬಿಕೆ ಇದೆ. ಹಾಲಿ ಸಚಿವರುಗಳು ತ್ಯಾಗ ಮಾಡಿದ್ದಲ್ಲಿ ಹೊಸಬರಿಗೆ ಅವಕಾಶ ಸಿಗಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕ ತನ್ವೀರ್ ಸೇಠ್ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಭವ ಇರುವವರು ಹಾಗೂ ಹೊಸತನದಲ್ಲಿ ಆಡಳಿತ ನಡೆಸುವವರಿಗೆ ಅವಕಾಶ ಸಿಗಬೇಕು. ಹೊಸ ನಾಯಕರ ಸೃಷ್ಟಿ ಕೂಡ ಆಗಬೇಕು ಎನ್ನುವ ಅಪೇಕ್ಷೆ ನನ್ನಲ್ಲಿದೆ. ನಾನು ಸಹ ಹೊಸ ಸಚಿವ ಸಂಪುಟದಲ್ಲಿ ಸೇರುವ ಬಯಕೆ ಇದೆ. ಪಕ್ಷ ನನ್ನನ್ನ ಗುರುತಿಸಲಿದೆ ಎನ್ನುವ ನಂಬಿಕೆ ಇದೆ. ಈ ಬಗ್ಗೆ ವರಿಷ್ಠರ ಜೊತೆ ಮಾತುಕತೆ ನಡೆಸಿಲ್ಲ. ಕಳೆದ ಬಾರಿ ನಮ್ಮ ಜಿಲ್ಲೆಯವರೇ ಸಿಎಂ ಆಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಅನ್ಯ ಜಿಲ್ಲೆಯವರನ್ನ ಸಿಎಂ ಆಗುವುದರಿಂದ ಈ ಬಾರಿ ನನಗೆ ಅವಕಾಶ ಸಿಗಲಿದೆ. ಎಲ್ಲವೂ ಸುಗಮವಾಗಿ ಆಗಬೇಕು. ನಾನು ಪಕ್ಷ ಹಾಗೂ ಪಕ್ಷದ ಸಿದ್ಧಾಂತ ನಂಬಿದ್ದೇನೆ. ಡಿಕೆ ಶಿವಕುಮಾರ್ ಅಥವಾ ಯಾರೇ ಮುಖ್ಯಮಂತ್ರಿ ಆದರೂ ನನ್ನನ್ನು ಗುರುತಿಸಲಿದ್ದಾರೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿದರು. ಹೇಳಿದ್ದೆ, ಪಕ್ಷದ ಆಂತರಿಕ ವಿಚಾರ ಬೀದಿರಂಪ ಆಗೋದು ಬೇಡ. ವರಿಷ್ಠರ ಮಧ್ಯಪ್ರವೇಶ ಮತ್ತು ಸ್ಪಷ್ಟವಾಗಿ ಒಂದು ತೀರ್ಮಾನ ಆಗಬೇಕು ಅಂತ. ಈಗ ಪಕ್ಷದ ವರಿಷ್ಠರು ತೀರ್ಮಾನದ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಘನವತ್ತ ರಾಜ್ಯಪಾಲರು ಅದನ್ನು ಅಂಗೀಕಾರ ಮಾಡಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಸಚಿವ ಸಂಪುಟ ಸಂಪೂರ್ಣವಾಗಿ ವಿಸರ್ಜನೆ ಆಗಿದೆ. ಹೊಸ ಸರ್ಕಾರ ರಚನೆ ಆಗಬೇಕು. ಕಾಂಗ್ರೆಸ್ಗೆ ನಿಗದಿತ ಬೆಂಬಲ ತನ್ನ ಶಾಸಕರದು ಆ ಸಂಖ್ಯೆ ಬಲದ ಮೇಲೆ ಇರೋದ್ರಿಂದ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಬಹುಶಃ ನಾಳೆ ಈ ಪ್ರಕ್ರಿಯೆಗೆ ಚಾಲನೆ ಸಿಗಬಹುದು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ವರಿಷ್ಠರು ಮತ್ತು ಶಾಸಕರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹೊಸ ಸರ್ಕಾರದಲ್ಲಿ ಹಾಲಿ ಇರುವಂತಹ ಸಚಿವರು ತ್ಯಾಗ ಮಾಡುವಂತಹ ಮನಸ್ಥಿತಿ ಹೊಂದ್ಕೊಂಡಿದ್ದಲ್ಲಿ ಹೊಸಬರಿಗೆ ಅವಕಾಶ ಸಿಕ್ಕುವಂಥದ್ದು ಸಾಧ್ಯ ಆಗುತ್ತೆ. ಪ್ರಥಮ ಬಾರಿ, ದ್ವಿತೀಯ ಬಾರಿ ಅಥವಾ ಹಿರಿಯ ಶಾಸಕರು ಅನ್ನೋದು ಏನಿದೆ, ಬಹುಶಃ ನಮ್ಮ ಸಿದ್ಧಾಂತ ಸ್ಪಷ್ಟವಾಗಿ ನಮ್ಮ ಕಾರ್ಯವೈಖರಿ ಈ ರಾಜ್ಯದ ಜನರಿಗೆ ನಾವು ನೀಡಬೇಕಾಗಿರುವಂಥ ಆಡಳಿತ, ಅನುಭವ ಇರುವಂಥವರು ಮತ್ತು ಹೊಸತನದಲ್ಲಿ ಆಡಳಿತದ ವ್ಯವಸ್ಥೆ ಚುರುಕುಗೊಳಿಸುವಂಥವ್ರನ್ನ ಅವಕಾಶ ಸಿಗಬೇಕು. ಹೊಸ ನಾಯಕರ ಸೃಷ್ಟಿ ಕೂಡ ಇದರಲ್ಲಿ ಆಗಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಬಹುಶಃ ಹೊಸ ಸರ್ಕಾರ ಏನು ಈ ರಾಜ್ಯದ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಕಳೆದ 3 ವರ್ಷಗಳಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಂತಹ ಮಾತು ನುಡಿದಂತೆ ನಡೆಯುವಂತಹ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಜನರಿಗೆ ತಲುಪಿಸಿದ್ದೇವೆ. ಆಡಳಿತ ವ್ಯವಸ್ಥೆ ಇನ್ನಷ್ಟು ಚುರುಕುಗೊಳಿಸುವಂಥದ್ದಕ್ಕೆ ಹೊಸ ಸರ್ಕಾರ ಮುಂದಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಾನೂ ಕೂಡ ಈ ಸಚಿವ ಸಂಪುಟದಲ್ಲಿ ಸೇರಬೇಕು ಅನ್ನೋ ಆಸೆ ಇದ್ದರೂ ನನಗೆ ಪಕ್ಷ ಗುರುತಿಸುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಕಳೆದ ಬಾರಿ ಮಿಸ್ ಆದಾಗ ಸರ್ ಸುರ್ಜೇವಾಲಾ ಅವರು ತಮಗೆ ಕರೆ ಮಾಡಿದರು, ಕೆಲವೊಂದು ಧೈರ್ಯವನ್ನು ಹೇಳಿದರು, ಮುಂದಿನ ಸರಿ ನೋಡ್ತೀವಿ ಅಂತ. ಮತ್ತೇನಾದರೂ ಅವ್ರ ಜೊತೆ ಸಂಪರ್ಕ ಮಾತುಕತೆ ಆಗಿ? ಇಲ್ಲ, ನಾನು ಯಾರಿಗೂ ಇನ್ನೂ ಮಾತಾಡಿಲ್ಲ. ಕಳೆದ ಬಾರಿ 2013 ಆಗಿರ್ಬೋದು, 2023 ಆಗಿರ್ಬೋದು, ಸ್ವತಃ ನನ್ನ ಜಿಲ್ಲೆಯವರೇ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಕಾರಣದಿಂದ ನಮಗೆ ಅವಕಾಶಗಳು ಅಷ್ಟು ಪ್ರಮಾಣದಲ್ಲಿ ಸಿಗದೇ ಇರ್ಬೋದು. ಬಹುಶಃ ಈಗ ನೂತನವಾಗಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅದು ಅನ್ಯ ಜಿಲ್ಲೆಯವರಾದಂತಹ ಕಾರಣದಿಂದ ನನಗೆ ಈ ಬಾರಿ ಅವಕಾಶ ಸಿಕ್ಕುತ್ತೆ ಅನ್ನೋದು ನನ್ನ ವಿಶ್ವಾಸ ಇದೆ. ಯಾಕಂದರೆ ತಾವು ಒಂದು ಕಡೆ ಡಿ ಕೆ ಶಿ ಬಣ ಅಂತ ಭಾಳ ಚರ್ಚೆ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಿರೋದ್ರಿಂದ ಸಹಜವಾಗಿ ಈಸಿಯಾಗಿ ಸಿಗುತ್ತೆ ಅನ್ನೋಂಥದ್ದು ಚರ್ಚೆ ಇರಲಿದೆ. ಎಲ್ಲವೂ ಸುಗಮವಾಗಿ ಆಗಬೇಕು ಅನ್ನೋ ನಮ್ಮ ಅಪೇಕ್ಷೆ ಕೂಡ. ಹಾಗಾಗಿ
ನಿರೀಕ್ಷೆಯಿಂದ ಏನೂ ಆಗಲ್ಲ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.